2002ರದ್ದು ರಾಯಚೂರು, ಬೀದರ್, ಬೇರೆ ಬೇರೆ ಜಿಲ್ಲೆ ಅಲ್ದೇನೆ ನಾನು ಹೇಳಿದ್ದು ಬೇರೆ ರಾಜ್ಯದಿಂದಲೂ ಬರ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಪಾಪ BLOಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಅವರೇನೆ ನಮ್ಮ ಮಾಹಿತಿ ಕೇಂದ್ರಕ್ಕೆ ಮತದಾರನ ಕಳಿಸ್ತಾ ಇದ್ದಾರೆ, ಅಲ್ಲೋಗಿ ನಿಮಗೆ ರಿಪೋರ್ಟ್ ಸಿಗತ್ತೆ ಅಂತ. ಕಾಂತೇಶ್ ಹೇಳ್ದಂಗೆ BLOಗಳಿಗೆ ಸರಿಯಾದ ಒಂದು ಟ್ರೈನಿಂಗ್ ಕೊಟ್ಟಿದ್ದಿದ್ರೆ ತುಂಬ ಅನುಕೂಲ ಆಗ್ತಿತ್ತು. ಹರಾಬರಿನಲ್ಲಿ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಅದಕ್ಕೋಸ್ಕರ ನಾವು ಈಗ ಈ ಮಾಹಿತಿ ಕೇಂದ್ರದ ಜೊತೆಗೆ ಇನ್ನೊಂದು ಮಾಹಿತಿ ಕೇಂದ್ರವನ್ನು SPM ರೋಡಲ್ಲಿ ನಾವು ಮಾಡ್ತಾ ಇದ್ದೇವೆ. ಯಾರ್ಯಾರು ಇದಕ್ಕೆ ಬರ್ತಾ ಇದ್ದಾರೆ ಪಾಪ ರಾತ್ರಿ 9-9:30 ತನಕ ಬರ್ತಾರೆ. ಯಾಕೆಂದರೆ 9-9:30 ರಶ್ ಕಮ್ಮಿ ಇರುತ್ತೆ, ಬಂದು ತಗೊಂಡೋಗ್ಬಿಡ್ಬೋದು ಅಂತ. ಇಷ್ಟರ ಮಟ್ಟಿಗೆ ಜನಗಳಿಗೆ ಇದರ ಲಾಭ ಆಗ್ತಾ ಇದೆ. ಇದರ ಪೂರ್ಣ ಲಾಭವನ್ನು ನಾಳೆ ಆರಂಭ ಆಗ್ತಾರಂತ 2ನೇ ಮಾಹಿತಿ ಕೇಂದ್ರದಲ್ಲೂ ಕೂಡ ಲಾಭ ಮಾಡ್ಕೋಬೇಕು ಅಂತೇಳಿ ಇಷ್ಟಪಡ್ತೀನಿ. ಮತ್ತು BLOಗಳಿಗೂ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ನಿಮಗೇನು ತೊಂದರೆ ಆದರೂ ಕೂಡ ನಮ್ಮ 2 ಮಾಹಿತಿ ಕೇಂದ್ರದಲ್ಲಿ ನೀವು ಬಂದರೆ ನಿಮಗೆಲ್ಲ ಸಹಕಾರವನ್ನು ನಾವು ಕೊಡೋಕ್ಕೆ ತಯಾರಿದ್ದೀವಿ. ಯಾರಿಗೆ? BLOಗಳಿಗೆ. ನೀವು ಆಮೇಲೆ ಮಸೀದಿನಲ್ಲಿ BLO ಕೂರ್ಸ್ಕೊಂಡು ಮಾಡಿದ್ರು ಅಂತ ನಮ್ಗೆ ಹೇಳಕ್ ಶುರು ಮಾಡ್ತೀರಿ. ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು ಇಷ್ಟೇನೆ, ಈಗೇನು BLOಗಳು ಟೀಚರ್ಗಳು, ಪ್ರೈಮರಿ ಶಾಲೆ ಟೀಚರ್ಗಳಿದ್ದಾರೆ, ಅಂಗನವಾಡಿ ಟೀಚರ್ಗಳು ಇದ್ದಾರೆ, ಸರ್ಕಾರಿ ನೌಕರಿಗಳಿದ್ದಾರೆ, ಇವ್ರನ್ನ ನೀವು ಬಳಸ್ಕೋತಾ ಇದ್ದೀರಿ. ಹಗಲು ರಾತ್ರಿ ಒದ್ದಾಡ್ತಾ ಇದ್ದಾರೆ. ಅವ್ರಿಗೇನಾದ್ರು ಸ್ವಲ್ಪ ಜಾಸ್ತಿ ಹಣಕಾಸಿನ ನೆರವು ಕೊಡ್ತೀರಾ? ಏನಾದ್ರು ಕೊಡೋದಿಕ್ಕಲ್ಲಿ ನೀವು ಮಾಡೋದು ತುಂಬ ಸೂಕ್ತ. ಚುನಾವಣಾ ಆಯೋಗದ ಮುಖಾಂತರ ರಾಜ್ಯ ಸರ್ಕಾರನೇ ಕೊಡಬೇಕಲ್ಲ, ದುಡ್ಡು ಕೊಡೋದು ರಾಜ್ಯ ಸರ್ಕಾರನೇ ಕೊಡಬೇಕು ಚುನಾವಣಾ ಆಯೋಗಕ್ಕೆ. ಅದಕ್ಕೋಸ್ಕರ ಈ BLOಗಳು ಬಹಳ ಕಷ್ಟಪಡ್ತಿದ್ದಾರೆ. ನಿಜಕ್ಕೂ ಅವ್ರ ಕೆಲಸಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸರ್ಕಾರ ಇದರಲ್ಲಿ ಏನೋ ಅಂತ ಮಾಡತ್ತ ಸರ್ಕೊಂತ ಹೆಂಗಾರಾಗ್ಲಿ ಅಂತ ಸರ್ಕಾರದ ಬೇಜವಾಬ್ದಾರಿ ಇಲ್ಲಿ ಕಾಣ್ತಾ ಇದೆ. ಸ್ವಲ್ಪ ಸಮಯ ಅವಕಾಶ ಬೇಕು ಅನ್ನೋದಿದ್ರೆ ಅನೇಕರು ಕೇಳ್ತಾರೆ BLOಗಳು, ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಮಾಡಿಕೊಡಿ ಅಂತ. ಈಗ ಸುಮಾರು ನಮ್ಮೂರಲ್ಲಿ ಬೆಳಿಗ್ಗೆ TVಗಳು ನೋಡಿದೆ ನಾನು, ಬೆಂಗಳೂರಲ್ಲಿ ಅರ್ಜಿ ತೊಗೊಂಡೋಗಿರೋದು ಸುಮಾರು 60% ಆಗಿದೆ ಇಲ್ಲಿ ತನಕ 16 ದಿನಕ್ಕೆ. ನಮ್ಮೂರಲ್ಲಿ 80% ತನಕ ತೊಗೊಂಡಿದ್ದಾರೆ ಫಾರ್ಮು. ಮತ್ತು ಅದರಲ್ಲಿ ಆಗಲೇ 20-25% ತುಂಬೂ ನಮಗೆ ಕೊಟ್ಟಿದ್ದಾರೆ. ಅವ್ರವ್ರ ಹತ್ರ ಅಧಿಕಾರಿಗಳ ಹತ್ರ ಬರ್ತಾ ಇದೆ ಆಗಲೇ. ಅಂದರೆ ಇನ್ನೂ ಸಮಯ ಬೇಕು ಅನ್ನೋಂಥ ಪರಿಸ್ಥಿತಿ ಬಂದರೆ ಟೈಮ್ ಎಕ್ಸ್ಟೆಂಡ್ ಮಾಡಿಕೊಡೋದು ಒಳ್ಳೆಯದು. ಮತ್ತು ಅವರಿಗೆ ಹಣಕಾಸಿನ ಸ್ವಲ್ಪ ಬೆಂಬಲ ಕೂಡ ಮಾಡೋದು ಸೂಕ್ತ ಅನ್ನೋಂಥ ಪ್ರಶ್ನೆ ನಂದಿದೆ. 2 ಕೇಂದ್ರವನ್ನು ಸಂಪೂರ್ಣ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಒಂದು ವಿಶೇಷವಾಗಿ